ಯಾವುದೋ ಸ್ಫೋಟಗೊಂಡ ಅನುಭವ ಕಣ್ಣೆರೆದು ನೋಡಿದ್ರೆ ನೀರಲ್ಲದೆ ಬೇರೆ ಏನೂ ಇಲ್ಲ. ಸುತ್ತ ಆವರಿಸಿರುವ ಕಪ್ಪಲು ತನ್ಮಧ್ಯೆ ನನ್ನ ಜಲನ ಯಾಕೆ ಹುಟ್ಟಿದೆ? ಯಾರಿಂದವಾಗಿ ಜನ್ಮವನ್ನು ತಳೆದೆ? ಮುಂದೆ ಏನು ಮಾಡಿದೆ? ಯಾವುದೂ ಗೊತ್ತಿಲ್ಲದೆ ಹೋಯಿತಲ್ಲ. ಹುಟ್ಟಿದ್ದೇನೆ ಅನ್ನುವಾಗ ಜನ್ಮ ಕೊಟ್ಟವ ಒಬ್ಬ ಬೇಕಲ್ಲ. ಎಲ್ಲಿ ನನ್ನಪ್ಪ? ಎಲ್ಲಿಯೂ ಕಾಣುವುದಿಲ್ಲ ನೀರಿನಲ್ಲಿ. ಎಲ್ಲಿಯಾದರೂ ಇರಬಹುದು. ಹುಡುಕುಪ್ಪ ಹುಡುಕುಪ್ಪ. ಆಗುತ್ತೇನೆ ಮುಂದೆ. ಏನೋ ಆಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ. ತುಂಬಿದ ಜಲರಾಶಿಯ ಮೇಲೆ ಒಮ್ಮಿಂದೊಮ್ಮೆಲೆ ನನ್ನ ಹುಟ್ಟು ಯಾಕಾಯಿತು, ಹೇಗಾಯಿತು ಎಂಬುದು ನನಗೆ ತಿಳಿದೇ ಇಲ್ಲ. ನನ್ನ ತಂದೆ ತಾಯಿಗಳು ಯಾರು ಎನ್ನುವಂತಹ ಪರಿವೆಯೇ ನನಗಿಲ್ಲ. ಇಲ್ಲಿ ನಾನೊಬ್ಬನೇ ಇರುವುದೇ ಅಥವಾ ನನ್ನ ಹಾಗೆ ಬೇರೆ ಯಾರಾದರೂ ಇದ್ದಾರೆ? ತಿಳಿಯುವುದು ಹೇಗೆ? ಹುಡುಕುವೆ. ಬಹಳ ಸಂತೋಷವಾಯಿತು. ಯಾರನ್ನು ಹುಡುಕಾಡಿಕೊಂಡು ಇಲ್ಲಿಯವರೆಗೆ ನಾನು ಬಂದೆನೋ ಅಂತಹ ವ್ಯಕ್ತಿ ಸಿಕ್ಕಿದೋ. ಯಾರದು? ಯಾಕಪ್ಪ ನನಗೆ ಜನ್ಮ ಬಂದಿತ್ತೆ. ನನ್ನಿಂದ ಮುಂದೆ ಆಗಬೇಕಾದಂತಹ ಕಾರ್ಯಗಳಾದರೂ ಇದೆ. ನನ್ನ ಹೆಸರೇನಪ್ಪ? ಹೇಳಪ್ಪ, ಏಕೆಪ್ಪ 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 ನನ್ನ ಜನ್ಮ ಹೇಳಪ್ಪ. ಯಾರ ನಿನ್ನ ಅಪ್ಪ? ನಾನು ಬೆಪ್ಪ. ಮತ್ತೆ ಯಾರು? ನನ್ನಪ್ಪ ನೀನೆ, ಬೇರೆ ಯಾರಿಲ್ಲ. ನನ್ನಪ್ಪನನ್ನೇ ನಾನು ಹುಡುಕ್ತಾ ಇದ್ದೆ. ಇನ್ನು ನಿನ್ನ ಅಪ್ಪ ಯಾರು ಅಂತ ನನಗೆ ಹೇಗೆ ಹೇಳಿ? ಹಾಗಾದ್ರೆ ನೀನು ನನ್ನ ಅಪ್ಪ ಅಲ್ವಾ? ಅಲ್ಲಪ್ಪ. ಅಪ್ಪ ಸಾಯಿಲಿ. ನನ್ನ ಅಮ್ಮ ಎಲ್ಲಿ? ನನಗೆ ಅಮ್ಮ ಇದ್ದಾರ? ನನ್ನ ಅಮ್ಮನನ್ನು ನೋಡಿದೆಯೋ? ನನ್ನ ಅಮ್ಮ ಎಲ್ಲಿದ್ದಾರೆ? ನಿನಗೂ ಅಮ್ಮ ಇಲ್ವಾ? ಇಲ್ಲ. ನೋಡುವುದಕ್ಕೆ ಹೋದರೆ ಇಬ್ಬರ ಸ್ಥಿತಿಯು ಒಂದೇ. ಆದರೂ ಮನದಲ್ಲಿ ಕೆಲವು ವ್ಯತ್ಯಾಸಗಳೇ ಆಗುತ್ತಾ ಇವೆ ಅಲ್ಲ. ನಿನ್ನನ್ನು ನೋಡಿದರೆ ನಿನ್ನ ಮೇಲೆ ಪ್ರೀತಿ, ವಾತ್ಸಲ್ಯ, ಮಮತೆ, ಮಮಕಾರ ಎಲ್ಲ ಮನದಲ್ಲಿ ಉಕ್ಕಿ ಹರಿಯುತ್ತಾ ಇದೆ. ನನ್ನನ್ನು ನೋಡಿದಾಗ ನಿನಗೆ ಏನು ಅನ್ನಿಸುತ್ತದೆ? ನಿನ್ನನ್ನು ನೋಡುವಾಗ ಗೌರವ, ಭಕ್ತಿ ಎನ್ನುವುದು ಅಧಿಕವಾಗ್ತಾ ಇದೆ. ನನ್ನ ಮೇಲೆ ನಿನಗೆ ಭಕ್ತಿ, ನಿನ್ನ ಮೇಲೆ ನನಗೆ ಪ್ರೀತಿ. ಹುಟ್ಟುವುದಕ್ಕೆ ಮೊದಲೇ ನಾವು ಜೊತೆಯಾಗಿದ್ದವರು ಏನೇ ಇರಲಿ, ಯಾರೂ ಇಲ್ಲದಂತಹ ಈ ಸಂದರ್ಭದಲ್ಲಿ ನಮ್ಮೊಳಗೆ ಒಂದು ಸಂಬಂಧವನ್ನು ಕಲ್ಪಿಸಿಕೊಂಡರೆ ಹೇಗೆ? ಸಂಬಂಧ? ನಿಜ. ಹೇಗೆ? ನನ್ನ ಮೇಲೆ ಭಕ್ತಿಯನ್ನಿಟ್ಟುಕೊಂಡವ ನೀನು, ಆದ್ದರಿಂದ ನಾನು ಹಿರಿಯವ ಎಂದೇ ಅರ್ಥ. ನಿನ್ನ ಮೇಲೆ ಪ್ರೀತಿಯನ್ನು ತೋರ್ಪಡಿಸಿದವ ನಾನು, ಆದ್ದರಿಂದ ನೀನು ಕಿರಿಯವ ಎಂದೇ ಅರ್ಥ. ಹಿರಿಯವ ಅಂದರೆ ಅಣ್ಣ, ಹಿರಿಯವ ಅಂದರೆ ತಮ್ಮ. ನಾನು ಅಣ್ಣ